ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟ್ರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನಿಮಗೆ ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್ ಇಲ್ಲ. ಈಗ ನಾವೆಲ್ಲ ಈಗ ಡ್ರಾಫ್ಟು ಈಗ ನೋಡಿ, ನಾನಿರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ. ಹಿಂದುತ್ವವಾದಿ, ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು, ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು. ನನ್ನನ್ನು ರಾಜ್ಯದ ಜನ, ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ. ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ. ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ, ಇಂದು ಮಾಡಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ನನ್ನ ಸಿದ್ಧಾಂತವೇ ಹಿಂದುತ್ವ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟ್ರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನಿಮಗೆ ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್ ಇಲ್ಲ. ಈಗ ನಾವೆಲ್ಲ ಈಗ ಡ್ರಾಫ್ಟು ಈಗ ನೋಡಿ, ನಾನಿರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ. ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು, ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು. ನನ್ನನ್ನು ರಾಜ್ಯದ ಜನ, ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ. ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ. ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ, ಇಂದು ಮಾಡಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ನನ್ನ ಸಿದ್ಧಾಂತವೇ ಹಿಂದುತ್ವ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀನಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ
ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನಿಮಗೆ ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್ ಇಲ್ಲ. ಈಗ ನಾವೆಲ್ಲ ಈಗ ಡ್ರಾಫ್ಟು, ಈಗ ನೋಡಿ ನಾನು ಇರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ. ಹಿಂದುತ್ವವಾದಿ, ನಾನು ಹಿಂದುತ್ವವಾದಿ. ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು, ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು. ನನ್ನನ್ನು ರಾಜ್ಯದ ಜನ, ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ. ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ. ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ, ಇಂದು ಮಾಡಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ನನ್ನ ಸಿದ್ಧಾಂತವೇ ಹಿಂದುತ್ವ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು, ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀವಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನಿಮಗೆ ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್ ಇಲ್ಲ. ಈಗ ನಾವೆಲ್ಲ ಈಗ ಡ್ರಾಫ್ಟು, ಈಗ ನೋಡಿ ನಾನು ಇರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ. ಹಿಂದುತ್ವವಾದಿ, ನಾನು ಹಿಂದುತ್ವವಾದಿ. ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು, ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು. ನನ್ನನ್ನು ರಾಜ್ಯದ ಜನ, ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ. ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ. ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ, ಇಂದು ಮಾಡಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ನನ್ನ ಸಿದ್ಧಾಂತವೇ ಹಿಂದುತ್ವ. ತುರ್ತು ಪರಿಸ್ಥಿತಿನೇ ಎದುರಿಸಿದ್ದೇವೆ. ತುರ್ತು ಪರಿಸ್ಥಿತಿ ಎದುರಿಸಿ ಸಂವಿಧಾನದ ರಕ್ಷಣೆ ಮಾಡಿದ್ದೇವೆ, ಪ್ರಜಾಪ್ರಭುತ್ವದ ರಕ್ಷಣೆ ಮಾಡಿದ್ದೇವೆ. ಈ ಗುಂಡಾಗಿರಿಗೆ ಹೆದರೋದಿಲ್ಲ. ಆ ಗುಂಡಾಗಳನ್ನು ತಕ್ಷಣ ಬಂಧಿಸಿ ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನೀವು ಗುಂಡಾಗಿರಿ ಮೂಲಕ ಬೆದರಿಸ್ಬೋದು ಅಂತ ಹೇಳಿದರೆ ಆ ಬೆದರಿಕೆಗೆ ಬಗ್ಗೋದಿಲ್ಲ ಅನ್ನುವಂಥ ಎಚ್ಚರಿಕೆ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ಕೈಲಿ ನಾನು ಅಲ್ಲಿ ಹರಕೆ ತೀರಿಸಿದಾಗ ಹೇಳ್ತೀನಿ. ರಾಜ್ಯಪಾಲರ ಸಮಯನೂ ಕೇಳಿದ್ದೀನಿ, ಸಭಾಪತಿಗಳ ಸಮಯನೂ ಕೇಳಿದ್ದೀನಿ. ರಾಜ್ಯಪಾಲರು, ಸಭಾಪತಿಗಳು, ಇದಲ್ಲದೆ DGP ಅವ್ರನ್ನ ನಾನು ಅಥವಾ ನಮ್ಮ ವಕೀಲರ ತಂಡ ಭೇಟಿ ಮಾಡ್ತೀವಿ. ಯಾಕೆಂದ್ರೆ ನನ್ನ ಮೇಲೆ ನಡೆದಿರೋದು ರಾಜಕೀಯ ದೌರ್ಜನ್ಯ, ಆಳುವ ಪಕ್ಷದ ದೌರ್ಜನ್ಯ. ಆಳುವ ಪಕ್ಷದ ದೌರ್ಜನ್ಯ ಇರೋದ್ರಿಂದ ಆಳುವ ಪಕ್ಷದ ನಿಯಂತ್ರಣದ ಯಾವುದೇ ತನಿಖೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಆಳುವ ಪಕ್ಷದ ಮಾನಿಟರಿಂಗ್ನಲ್ಲಿ, ನೇತೃತ್ವದಲ್ಲಿ ನಡೆಯುವಂಥ ಯಾವುದೇ ತನಿಖೆ ನಿಷ್ಪಕ್ಷಪಾತವಾಗಿರುತ್ತೆ ಅನ್ನುವಂಥ ನಂಬಿಕೆ ನನಗಿಲ್ಲ. ಗೃಹ ಇಲಾಖೆಗೆ ದೂರು ಸಲ್ಲಿಸಿದ ತಕ್ಷಣ ನಿಮಗೆ ರಿಲೀಸ್ ಮಾಡ್ತೀನಿ. ಯಾವುದು ಸೀಕ್ರೆಟ್ ಇಲ್ಲ, ಹೈಡ್ ಆ್ಯಂಡ್ ಸೀಕ್ರೆಟ್ ಇಲ್ಲ. ಈಗ ನಾವೆಲ್ಲ ಈಗ ಡ್ರಾಫ್ಟು, ಈಗ ನೋಡಿ ನಾನು ಇರೋದು ಎಮೋಷನಲ್ ಟರ್ಮಿನಾಲಜಿಲಿ ಮಾತಾಡ್ತೀನಿ. ಅವರಿಗೆಲ್ಲ ಹಾಕಬೇಕಾದ್ರೆ ಲೀಗಲ್ ಟರ್ಮಿನಾಲಜಿ ಯೂಸ್ ಮಾಡಬೇಕಾಗತ್ತೆ. ವಿ ಕ್ಯಾನ್ ಯೂಸ್ ಲೀಗಲ್ ಟರ್ಮಿನಾಲಜಿ. ಹಿಂದುತ್ವವಾದಿ, ನಾನು ಹಿಂದುತ್ವವಾದಿ. ನಾನು ಹಿಂದುತ್ವ ಪರವಾಗಿಯೇ ರಾಜಕಾರಣ ಮಾಡೋನು, ಹಿಂದುತ್ವಕ್ಕಾಗಿಯೇ ರಾಜಕಾರಣಕ್ಕೆ ಬಂದವನು. ನನ್ನನ್ನು ರಾಜ್ಯದ ಜನ, ದೇಶದ ಜನ ಜಾತಿ ನೆಲೆಯಲ್ಲಿ ನೋಡೋದಿಲ್ಲ. ಕೆಲವರು ಆ ಥರದ ಷಡ್ಯಂತ್ರ ಮಾಡ್ತಾರೆ. ಆದರೆ ನಾನು ಹಿಂದೆಯೂ ಜಾತಿ ರಾಜಕಾರಣ ಮಾಡಿಲ್ಲ, ಇಂದು ಮಾಡಲ್ಲ, ಮುಂದೂ ಮಾಡಲ್ಲ. ಯಾಕೆಂದರೆ ನನ್ನ ಸಿದ್ಧಾಂತ